ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸೌತ್ ಎಂಡ್ ಸರ್ಕಲ್ ಬಳಿ ಯುವಕನೋರ್ವ ಮೋದಿಯವರನ್ನು ನೋಡಲು ಬ್ಯಾರಿಕೇಡ್ ಜಂಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನೀಗ ಸೌತ್ ಎಂಡ್ ಸರ್ಕಲಲ್ಲಿದ್ದೀನಿ. ಇಲ್ಲಿ ಬ್ಯಾರಿಕೇಡಿಂಗ್ ಸಂಪೂರ್ಣವಾಗಿ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆಗೆ ಫುಟ್ಪಾತ್ ಪಕ್ಕದಲ್ಲೇ ಬ್ಯಾರಿಕೇಡಿಂಗ್ ಮಾಡಲಾಗಿದೆ. ಅದರ ಜೊತೆಗೆ ಹಿಂದೆ ಈಗಾಗಲೇ ಇದ್ದಂಥ ಬ್ಯಾರಿಕೇಡಿಂಗ್ ಕೂಡ ಇದೆ. ಈ ಭಾಗದಲ್ಲಿ ಅಂದರೆ ಹಿಂದಿದ್ದಂಥ ಬ್ಯಾರಿಕೇಡಿಂಗ್ ಮಾತ್ರ ಸಾರ್ವಜನಿಕರಿಗೆ ಪ್ರವೇಶ ಇತ್ತು. ಫುಟ್ಪಾತ್ನಲ್ಲಿ ಯಾರಿಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಜಮಾವಣೆ ಮಾಡಲಾಗಿತ್ತು. ಪ್ರತಿ 50 ಅಡಿಗಂತೆ ಪೊಲೀಸರನ್ನು ಕೂಡ ಜಮಾವಣೆ ಈ ಭಾಗದಲ್ಲೇ ಮಾಡಲಾಗಿತ್ತು. ಹೀಗಾಗಿ ಹಿಂಭಾಗದಲ್ಲಿ ಅಂದರೆ ಈ ಫುಟ್ಪಾತ್ನ ಹಿಂಭಾಗದಲ್ಲಿದ್ದಂಥ ಬ್ಯಾರಿಕೇಡ್ ಏನಿದೆ ಆ ಭಾಗದಲ್ಲಿ ನಿಂತ್ಕೊಂಡಿದ್ದಂಥ ಯುವಕ ಮೋದಿಯವರ ಕಾನ್ವೆ ಏನಿದೆ ಅದು ಪಾಸ್ ಆಗ್ತಾ ಇದ್ದಂತೆ ನೇರವಾಗಿ ಅಲ್ಲಿಂದ ಅಂದರೆ ಹಿಂಭಾಗದ ಬ್ಯಾರಿಕೇಡಿಂದ ಹಿಂಭಾಗದ ಬ್ಯಾರಿಕೇಡನ್ನು ಜಂಪ್ ಮಾಡಿ ಈ ಮುಂಭಾಗಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವಾಗ ಆತ ಜಂಪ್ ಮಾಡುವಂಥ ಪ್ರಯತ್ನ ಮಾಡಿದ್ನೋ ಕೂಡಲೇ ಸ್ಥಳದಲ್ಲಿದ್ದಂಥ ಪೊಲೀಸರು ಅಂದರೆ ಸರ್ಕಲ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರಿದ್ದರು, ಹಿರಿಯ ಅಧಿಕಾರಿಗಳಿದ್ದರು. ಅವರೆಲ್ಲರೂ ಕೂಡ ಇಲ್ಲಿಂದ ಧಾವಿಸಿ ಓಡಿ ಬರ್ತಾರೆ. ನೋಡ್ತಾ ಇದ್ದಾರೆ, ಇನ್ನೂ ಕೂಡ ಭಾರಿ ಪ್ರಮಾಣದಲ್ಲಿ ಪೊಲೀಸರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಸರ್ಕಲಿಂದ ಅನತಿ ದೂರದಲ್ಲಿದೆ, ಸುಮಾರು 50 ಮೀಟರ್ ದೂರದಲ್ಲಿರುವಂಥ ಒಂದು ಜಾಗ ಇದು. ಇಲ್ಲಿ ಬ್ಯಾರಿಕೇಡಿಂಗನ್ನು ಕೂಡ ತುಂಬ ಸ್ಟ್ರಾಂಗಾಗಿ ಮಾಡಲಾಗಿದೆ. ಹೀಗಾಗಿ ಯಾವಾಗ ಯುವಕ ಹಿಂಭಾಗದ ಬ್ಯಾರಿಕೇಡನ್ನು ಜಂಪ್ ಮಾಡಿ ಮುಂಭಾಗಕ್ಕೆ ಬರೋ ಪ್ರಯತ್ನವನ್ನು ಮಾಡ್ತಾನೋ ಕೂಡಲೇ ಅಲ್ಲಿದ್ದಂಥ ಎಲ್ಲ ಹಿರಿಯ ಅಧಿಕಾರಿಗಳು ದೌಡಾಯಿಸ್ತಾರೆ, ಪೊಲೀಸ್ ಸಿಬ್ಬಂದಿಗಳು ದೌಡಾಯಿಸ್ತಾರೆ, ಇನ್ನಿತರ ಕಾನ್ಸ್ಟೇಬಲ್ಗಳು ದೌಡಾಯಿಸ್ತಾರೆ. ಕೂಡಲೇ ಆತನನ್ನು ಕೂಡ ಯುವಕನನ್ನು ಜಂಪ್ ಮಾಡದಂತೆ ತಡೆಗಟ್ಟುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಜಂಪ್ ಮಾಡಿಲ್ಲ, ಆತ ನೇರವಾಗಿ ರಸ್ತೆಗೆ ಬಂದಿಲ್ಲ, ಬದಲಾಗಿ ಹಿಂಭಾಗದ ಬ್ಯಾರಿಕೇಡನ್ನು ಜಂಪ್ ಮಾಡಿ ಫುಟ್ಪಾತಿಗೆ ಬರ್ತಾನೆ. ಫುಟ್ಪಾತಿಂದ ಇನ್ನು ಮುಂದೆ ಬರುವಂಥ ಪ್ರಯತ್ನ ಪಡ್ತಾನೆ. ಎಲ್ಲಿ ಹಿಂಭಾಗದ ಬ್ಯಾರಿಕೇಡಿಂದ ಜಂಪ್ ಮಾಡ್ತಾ ಇದ್ದಂತೆ ನೇರವಾಗಿ ಪೊಲೀಸರು ಆತನನ್ನು ಬಂದು ಹಿಂದೆ ವಾಪಸ್ ತಳ್ತಾರೆ. ಅದಾದ ಬಳಿಕ ಆತನನ್ನು ಇಲ್ಲಿಂದ ಹೊರಗಡೆ ಕಳಿಸ್ತಾರೆ. ಯಾರು ಆ ಯುವಕ ಯಾರು BJP ಕಾರ್ಯಕರ್ತನ, ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ಹೇಳ್ತಾ ಇರುವಂಥದ್ದು ಯಾವುದೇ ಸೆಕ್ಯೂರಿಟಿ ಬ್ರೀಚ್ ಆಗಿಲ್ಲ ಅಂತ. ಆದರೆ ಪ್ರಯತ್ನ ಅಂತೂ ಆಗಿದೆ. ಆ ಯುವಕ ಉತ್ಸಾಹದಿಂದ ನೋಡೋದಕ್ಕೆ ಬಂದಿದ್ದಾನೆ. ಆತ ಮೋದಿಯವರನ್ನು ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಆದರೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ಇನ್ನಿತರ ಭಾಗ ಎಲ್ಲಿರುತ್ತೆ ಅಂದರೆ ಪ್ರಮುಖವಾಗಿ ಎಲ್ಲಿ ಖಾಲಿ ಜಾಗ ಇರುತ್ತೆ, ಈ ಖಾಲಿ ಜಾಗಕ್ಕೆ ಬಂದು ಅವರನ್ನು ನೋಡುವಂಥ ಪ್ರಯತ್ನ ಪಟ್ಟಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಬ್ಯಾರಿಕೇಡನ್ನು ಜಂಪ್ ಮಾಡಿ ಇನ್ನೂ ಹತ್ತಿರದಿಂದ ಅವರನ್ನು ನೋಡುವಂಥ ಪ್ರಯತ್ನ ಮಾಡಿದ್ದಾನೆ. ಆಗ ಪೊಲೀಸರು ಆತನ್ನು ಜಂಪ್ ಮಾಡದಂತೆ ತಡೆಗಟ್ಟೋದಕ್ಕೂ ಕೂಡ ಸಫಲರಾಗಿದ್ದಾರೆ. ಹೀಗಾಗಿ ಕೆಲ ಹೊತ್ತು ಎಲ್ಲರೂ ಕೂಡ ಆತಂಕದಲ್ಲಿದ್ದು, ಅಂದರೆ ಪೊಲೀಸರೆಲ್ಲ ಓಡಿ ಬಂದಿರುವಂಥ ರೀತಿ ನೋಡ್ತಾ ಇದ್ದಾರೆ. ಎಲ್ಲೋ ಏನೋ ಆಯ್ತೇನೋ ಅಂತ ಒಂದು ಸನ್ನಿವೇಶ, ಒಂದು ಚಿತ್ರಣ ಕಂಡು ಬರ್ತಾ ಇತ್ತು. ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡು ಆ ಯುವಕನನ್ನು ಇಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ